ನೋಡಿ, ಮನೆಗೆ ಚಿರತೆ ಎಂಟ್ರಿ ಕೊಟ್ಟಿದೆ, ಬೋನ್ ಇರಿಸಿ ಕಾರ್ಯಾಚರಣೆ ಮಾಡ್ಲಾಗ್ತಾ ಇದೆ. ನಮ್ ಕಣ್ಮುಂದೆ ಚಿರತೆ ಹೋದ್ರೇನೆ ನಮಗ್ ಗಾಬರಿ ಆಗುತ್ತೆ. ಅಂಥದ್ರಲ್ಲಿ ಮನೆ ಒಳಗಡೆ ಚಿರತೆ ಬಂದ್ರೆ ಹೇಗಾಗಿರ್ಬೇಡ, ಜೀವ ಬಾಯಿಗೆ ಬಂದಂಗ ಆಗಿರುತ್ತೆ. ಆನೇಕಲ್ನ ಜಿಗಣಿಯಲ್ಲಿ ಆಪರೇಷನ್ ಚಿರತೆ ಶುರುವಾಗಿದೆ. ಮನೆ ಕಿಟಕಿ ಓಪನ್ ಮಾಡಿದ್ರು ಕೂಡ ಚಿರತೆ ಒಳಗಡೆ ಕಾಣಿಸ್ತಾ ಇಲ್ಲ. ಮಂಜುನಾಥ್ ಅನ್ನೋರ್ಗೆ ಸೇರಿರುವಂತಹ ಮನೆಯಲ್ಲಿ ಚಿರತೆ ಇದೆ. ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತ್, ಟೆನ್ಷನ್. ನೋಡಿ, 5 ವರ್ಷಗಳಿಂದ ವೆಂಕಟೇಶ್ ಅನ್ನೋರ ಕುಟುಂಬ ಆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಸ್ಥಳದಲ್ಲಿ ಪೊಲೀಸರೀಗ ಬಂದೋಬಸ್ತನ್ನ ಕೊಟ್ಟಿದ್ದಾರೆ. ಬೆಳ್ಳಂಬೆಳಗ್ಗೆ ಮನೆ ಒಳಗಡೆ ನುಗ್ಗಿ ಚಿರತೆ ಶಾಕ್ ಕೊಟ್ಟಿದೆ. ಮಂಜುನಾಥ್ ಅನ್ನೋರಿಗೆ ಸೇರಿದಂತಹ ಮನೆಯಲ್ಲಿ ಚಿರತೆಯನ್ನ ದಂಪತಿ ಇಬ್ರು ಕೂಡ ಲಾಕ್ ಮಾಡಿದ್ದಾರೆ, ಭಯ ಪಡದೆ. ಸಮಯ ಪ್ರಜ್ಞೆ, ಭಯ ಯಾರಿಗಾದ್ರೂ ಆಗೇ ಆಗುತ್ತೆ, ಆ ಭಯ ಆಗಲ್ಲ ಅಂತಲ್ಲ, ಆದ್ರೆ ಸಮಯ ಪ್ರಜ್ಞೆ ಅಂತ ಹೇಳ್ತೀವಲ್ಲ, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. 5 ವರ್ಷಗಳಿಂದ ವೆಂಕಟೇಶ್ ಕುಟುಂಬ ಆ ಮನೆಯಲ್ಲಿ ವಾಸ ಮಾಡ್ತಾ ಇತ್ತು. ಬೆಳಗ್ಗೆ 8 ಗಂಟೆ ಸುಮಾರಿಗೆ ಮನೆಗೆ ಚಿರತೆ ನುಗ್ಗಿದೆ. ಮಹಿಳೆಯ ಸಮಯ ಪ್ರಜ್ಞೆಯಿಂದ ಒಂದು ದೊಡ್ಡ ದುರಂತ ತಪ್ಪಿದೆ. ಬನ್ನೇರ್ಘಟ್ಟ ಮೃಗಾಲಯದ ವೈದ್ಯರ ತಂಡ ಕೂಡ ಅಲ್ಲಿ ಈಗ ಬೀಡ್ಬಿಟ್ಟಿದೆ. ನೋಡಿ, ಭಯ ಪಡದೆ ಮನೆಯಲ್ಲೇ ಚಿರತೆಯನ್ನ ಲಾಕ್ ಮಾಡಿದ್ರು ದಂಪತಿ. ಬೆಳಗ್ಗೆ 8 ಗಂಟೆ ಅಷ್ಟೊತ್ತಿಗೆ ಮನೆಗೆ ಚಿರತೆ ನುಗ್ಗುತ್ತೆ. ನೋಡಿ, ಅಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಬೋನ್ ಇಟ್ಟು ಕಾರ್ಯಾಚರಣೆ ನಡೆಸ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಮನೆಯ ಕಿಟಕಿ ಬಾಗ್ಲೆಲ್ಲವನ್ನ ಕೂಡ ಓಪನ್ ಮಾಡಿದ್ದಾರೆ. ಚಿರತೆ ಎಂಟ್ರಿ ಕೊಟ್ಟಿರೋದನ್ನ ನೋಡ್ತಾ ಇದ್ದೀರಿ. ಲಾಕ್ ಮಾಡಿದ್ರು. 8 ಗಂಟೆ ಸುಮಾರಿಗೆ ಮನೆಗೆ ಚಿರತೆ ನುಗ್ಗಿದಾಗ ಭಯ ಪಡದೆ ಮನೆಯಲ್ಲೇ ಚಿರತೆಯನ್ನ ಲಾಕ್ ಮಾಡ್ತಾರೆ ಆ ದಂಪತಿ. ನೋಡಿ, ಸುತ್ತಮುತ್ತ ಇರೋ ಜನ ಎಲ್ಲ ಬಂದಿದ್ದಾರೆ ಚಿರತೆ ನೋಡ್ಬೇಕು ಅಂತ ಹೇಳಿ. ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತನ್ನ ಕೂಡ ನೀಡಲಾಗಿದೆ. ಬನ್ನೇರ್ಘಟ್ಟ ಮೃಗಾಲಯದ ವೈದ್ಯರು ಕೂಡ ಭೇಟಿ ಕೊಟ್ಟಿದ್ದಾರೆ ಅಲ್ಲಿಗೆ. ಬೋನ್ ಇರಿಸಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಆಪರೇಷನ್ ಚಿರತೆ ಶುರುವಾಗಿದೆ. ನೋಡಿ, ಭಯ ಪಡದೆ ಮನೆಯಲ್ಲೇ ಚಿರತೆಯನ್ನ ಲಾಕ್ ಮಾಡಿದ್ರು ದಂಪತಿ. ನಮ್ಮ ಪ್ರತಿನಿಧಿ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಬೆಳಗ್ಗೆ 8 ಗಂಟೆ ಸುಮಾರಿಗೆ ಚಿರತೆ ನುಗ್ಗಿದಾಗ ಭಯ ಪಡದೆ ಆ ಚಿರತೆಯನ್ನ ಅಲ್ಲೇ ಲಾಕ್ ಮಾಡ್ತಾರೆ. ಈಗ ಚಿರತೆ ಆಪರೇಷನ್ ಚಿರತೆ ಕೂಡ ಆರಂಭ ಆಗಿದೆ. ಸದ್ಯ ಈ ಕಾರ್ಯಾಚರಣೆ ಯಾವ ಹಂತದಲ್ಲಿದೆ? ಎಸ್ ಸಿಂಧೂರ, ಬೆಳಗ್ಗೆ ಒಂದು 7:30-8 ಗಂಟೆ ಸಮಯದಲ್ಲಿ ಈ ಒಂದು ಚಿರತೆ ಮನೆ ಒಳಗಡೆ ನುಗ್ಗಿರುವಂತದ್ದು. ಮಂಜುನಾಥ್ ಎಂಬುವರಿಗೆ ಸೇರಿದ ಮನೆ ಇದಾಗಿದ್ದು. ಆ ಒಂದು ಮನೆಯಲ್ಲಿ ನುಗ್ಗಿದೆ. ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಈಗಾಗಲೇ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಿರ್ಬೋದು. ಈಗಾಗಲೇ ಮನೆಯ ಹಿಂಭಾಗದ ಒಂದು ಕಿಟಕಿಯಲ್ಲಿ ರೂಮ್ ನಲ್ಲಿ ಅಡಗಿದೆಯೋ ಇಲ್ವೋ ಅಂತೇಳಿ ಈಗ ಅವರು ಮೊಬೈಲ್ ಅನ್ನ ಬಳಸ್ಕೊಂಡು, ಸೆಲ್ಫಿ ಸ್ಟಿಕ್ ಅನ್ನ ಬಳಸ್ಕೊಂಡು ಚಿರತೆ ಒಂದು ಫೋಟೋ ಹಿಡಿಯೋದಕ್ಕೂ ಕೂಡ ಪ್ರಯತ್ನ ಪಡ್ತಿರ್ತಾರೆ. ಜೊತೆಗೆ ಸ್ಥಳೀಯರು ಕೂಡ ಸಾಕಷ್ಟು ಮಂದಿ ಇಲ್ಲಿ ಸೇರಿದ್ದಾರೆ. ಜೊತೆಗೆ ಪೊಲೀಸರು ಕೂಡ ಬಿಗಿ ಬಂದೋಬಸ್ತ್ ಕೂಡ ಈಗಾಗಲೇ ಅವರು ಕೂಡ ಮಾಡಿರುವಂತದ್ದು. ಈಗ ನೀವು ದೃಶ್ಯಾವಳಿ ಎಲ್ಲಿ ನೋಡಿದ್ರು ಸಂಪೂರ್ಣವಾಗಿ ಜನ ಚಿರತೆಯನ್ನ ನೋಡುವುದಕ್ಕೆ ಅಂತೇಳಿ ಜನ ಜಮಾಯಿಸಿರುವಂತದ್ದು. ಈಗ ಮನೆಯ ಮುಂಭಾಗದಲ್ಲಿ ನೋಡೋದಾದ್ರೆ ಮನೆಯ ಮುಂಭಾಗದಲ್ಲಿ ಈಗಾಗಲೇ ಬೋನ್ ಅನ್ನ ಇಟ್ಟು, ಮನೆಯ ಬಾಗಿಲಿಗೆನೆ ಬೋನ್ ಅನ್ನ ಕೂಡ ಇಟ್ಟು ಈಗಾಗಲೇ ಅವರು ಕಾರ್ಯಾಚರಣೆಯನ್ನ ಮಾಡಕ್ಕೆ ಮುಂದಾಗಿರುವುದು. ಈಗಷ್ಟೇ ವೈದ್ಯರ ತಂಡ ಸ್ಥಳಕ್ಕೆ ಬಂದಿದೆ. ವೈದ್ಯರ ತಂಡ ಚಿರತೆ ಎಲ್ಲಿದೆ ಅಂತೇಳಿ ನೋಡಿ ಕನ್ಫರ್ಮ್ ಮಾಡಿಕೊಂಡು ಅದಾದ ನಂತರ ಅದಕ್ಕೆ ಅರವಳಿಕೆ ಚುಚ್ಚುಮದ್ದನ್ನ ನೀಡಿ ಈಗ ಚಿರತೆಯನ್ನ ಸೆರೆ ಹಿಡಿಯೋದಕ್ಕೆ ಎಲ್ಲರೂ ಇದೊಂದು ಪ್ರಯತ್ನವನ್ನ ಕೂಡ ಈಗ ಮಾಡ್ತಿರೋದು. ಬಹಳ ಮುಖ್ಯವಾಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಅಂದ್ರೆ ಸ್ಥಳೀಯರನ್ನ ಕಂಟ್ರೋಲ್ ಮಾಡುವುದೇ ದೊಡ್ಡ ಒಂದು ಕೆಲಸವಾಗುತ್ತೆ. ಈಗ ನೀವು ಸಾಕಷ್ಟು ಮಂದಿ ಇಲ್ಲಿ ನೆರೆದಿರುವಂತದ್ದು, ಯಾರಿಗೂ ಕೂಡ ಏನು ಅಪಾಯ ಆಗದ ರೀತಿಯಲ್ಲಿ ಚಿರತೆ ಸೆರೆ ಹಿಡಿಯುವಂತ ಒಂದು ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಪೊಲೀಸರು ಬಿಗಿ ಬಂದೋಬಸ್ತನ್ನು ಕೂಡ ಮಾಡಿದ್ದಾರೆ. ಮನೆ ಮುಂದೆ ಬೋನ್ ಇಟ್ಟಿದ್ದಾರೆ. ಜೊತೆಗೆ ಬಾಗಿಲು ಕೂಡ ಸ್ವಲ್ಪ ಪಕ್ಕದಲ್ಲಿ ಓಪನ್ ಇರುವುದ ಕಾರಣ ಅರಣ್ಯ ಸಿಬ್ಬಂದಿ ಸಂಪೂರ್ಣವಾಗಿ ಬಲೆಯನ್ನ ಹಾಕಿ ಅಲ್ಲಿ ಮನೆಗಳನ್ನ ಇಟ್ಟು ಈಗಾಗಲೇ ಲಾಕ್ ಅನ್ನ ಮಾಡಿರುತ್ತದೆ. ಚಿರತೆ ಯಾವುದೇ ಕಾರಣಕ್ಕೂ ಹೊರಗಡೆ ಬಂದ್ರೆ ಚಿರತೆ ಬೋನಿನ ಒಳಗೆ ಹೋಗ್ಬೇಕು ಅಂತೇಳಿ ಎಲ್ಲಾ ರೀತಿಯ ಒಂದು ಸಂಪೂರ್ಣವಾಗಿ ಚಕ್ರವ್ಯೂಹವನ್ನೇ ರಚಿಸಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಸದ್ಯಕ್ಕಂತೂ ಈಗ ವೈದ್ಯರ ತಂಡ ಈಗ ಚಿರತೆ ಎಲ್ಲಿದೆ ಅಂತ ಹೇಳಿ ಪತ್ತೆ ಹಚ್ತಾ ಇದ್ದಾರೆ. ಆ ಚಿರತೆ ರೂಮಿನ ಒಳಗಡೆ ಸೇರ್ಕೊಂಡಿದೆ. ಆದ್ರೆ ರೂಮಿನಲ್ಲಿ ಎಲ್ಲಿದೆ ಅಂತೇಳಿ ಇನ್ನೂ ಕೂಡ ಯಾರಿಗೂ ಕೂಡ ಕಾಣಿಸ್ತಾ ಇಲ್ಲ. ಅದು ಕಂಡ ತಕ್ಷಣವೇ ಕೂಡಲೇ ವೈದ್ಯರು ಅರವಳಿಕೆಯನ್ನ ನೀಡ್ತಾರೆ. ಅದಾದ ನಂತರ ಚಿರತೆಯನ್ನ ಸೆರೆ ಹಿಡಿಯೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿರೋದು. ಸಿಂಧೂರ, ರಾಘವೇಂದ್ರ, ಈಗ ಮನೆಯಲ್ಲಿ ಇದ್ರಲ್ಲ, ಮನೆಯ ವಾಸ ಇದ್ರಲ್ಲ ವೆಂಕಟೇಶ್ ಹಾಗೆ ಅವರ ಪತ್ನಿ, ಅವರು ಏನ್ ಹೇಳ್ತಾ ಇದ್ದಾರೆ ಈ ವಿಚಾರವಾಗಿ? ಈಗ ಅವರು ಕೂಡ ಸಾಕಷ್ಟು ಗಾಬರಿ ಆಗಿದ್ದಾರೆ. ಯಾಕಂದ್ರೆ ಅವರು ಮನೆಯಲ್ಲಿ ವೆಂಕಟೇಶ್ ಅವರು ಕುಳಿತುಕೊಂಡಿರ್ತಾರೆ. ವೆಂಕಟಲಕ್ಷ್ಮಿ ಅವರು ಅಡಿಗೆ ಮನೆಯಲ್ಲಿ ಇರ್ತಾರೆ. ಏಕಾಏಕಿ ಚಿರತೆ ಒಳಗೆ ಬರುತ್ತೆ. ಬಂದ ತಕ್ಷಣವೇ ಅವರು ಕೂಡ ಗಾಬರಿಯಿಂದ ಕಿರಿಸ್ತಾರೆ. ಆ ಸಂದರ್ಭದಲ್ಲಿ ಚಿರತೆ ರೂಮ್ ಹೋಗಿ ಸೇರ್ಕೊಳ್ಳುತ್ತೆ. ರೂಮಿನ ಒಳಗೆ ಹೋಗಿ ಸೇರಿದ ತಕ್ಷಣವೇ ಕೂಡಲೇ ಅವರು ಹೊರಗಡೆ ಬಂದು ಬಾಗಿಲನ್ನು ಹಾಕಿದ್ರು. ನಿಜಕ್ಕೂ ಒಂದು ದೊಡ್ಡ ಅನಾಹುತವನ್ನೇ ಅವರು ತಪ್ಪಿಸಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಇದು ಸಂಪೂರ್ಣವಾಗಿ ಜನನಿಬಿಡ ಪ್ರದೇಶ. ಸುತ್ತಮುತ್ತಲ ಎಲ್ಲಾ ಕಡೆ
ಜನ ವಾಸವಿರುವಂತದ್ದು. ಈ ಒಂದು ಪ್ರದೇಶದಲ್ಲಿ ಚಿರತೆ ಒಂದ್ ವೇಳೆ ಬಂದಿದ್ರೆ ಸಾಕಷ್ಟು ಮಂದಿಯ ಮೇಲೆ ಅಟ್ಯಾಕ್ ಅನ್ನ ಮಾಡುವಂತ ಸಾಧ್ಯತೆ ಕೂಡ ಇತ್ತು. ಆ ಒಂದು ಅಟ್ಯಾಕ್ ಮಾಡುವಂತ ಒಂದು ವಿಚಾರವನ್ನ ಈಗ ಅವರು ತಪ್ಪಿಸಿರುವಂತದ್ದು ವೆಂಕಟೇಶ್ ಹಾಗೂ ವೆಂಕಟಲಕ್ಷ್ಮಿ ಅವರ ಒಂದು ಧೈರ್ಯಕ್ಕೆ ಇಲ್ಲಿನ ಸ್ಥಳೀಯರು ಕೂಡ ಸಾಕಷ್ಟು ಮಂದಿ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕಂತೂ ಚಿರತೆ ಸೆರೆ ಹಿಡಿಯುವ ಕಾರ್ಯಾಚರಣೆ ಇನ್ನೂ ಕೂಡ ನಡೀತಾ ಇದೆ. ಮುಂದೆ ಆ ಚಿರತೆಯನ್ನ ಸೆರೆ ಹಿಡಿಯುವುದರಲ್ಲಿ ಈಗ ಅರಣ್ಯ ಇಲಾಖೆ ಸಿಬ್ಬಂದಿ ಯಶಸ್ವಿ ಆಗ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಓಕೆ ರಾಘವೇಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಯಾಗಿ. ನೋಡಿ, ಒಟ್ನಲ್ಲಿ ಭಯ ಪಡದೆ ಮನೆಯಲ್ಲಿ ಚಿರತೆಯನ್ನ ದಂಪತಿ ಲಾಕ್ ಮಾಡಿದ್ರು. ಪತಿ ವೆಂಕಟೇಶ್, ಪತ್ನಿ ವೆಂಕಟಲಕ್ಷ್ಮಿ, ಮಗ ನಿಖಿಲ್ 3 ಜನ ಕೂಡ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಕಳೆದ 5 ವರ್ಷಗಳಿಂದ ಆ ಮನೆಯಲ್ಲಿ ಬಾಡಿಗೆಗಿದ್ರು. ಈ ವೇಳೆ ಮನೆಯಲ್ಲಿ ವೆಂಕಟೇಶ್ ಮತ್ತೆ ವೆಂಕಟಲಕ್ಷ್ಮಿ ಇಬ್ಬರೇ ಇದ್ರು. ಚಿರತೆ ನೋಡಿ ಭಯಭೀತರಾಗ್ಬಿಟ್ರು ಒಂದು ಕ್ಷಣ. ಆದ್ರೂ ಕೂಡ ಆ ಕ್ಷಣಕ್ಕೆ ಭಯ ಆದ್ರೂ ಕೂಡ ಸಮಯ ಪ್ರಜ್ಞೆಯನ್ನ ಮೆರೆದು ಆ ಚಿರತೆಯನ್ನ ಮನೆ ಒಳಗಡೆ ಲಾಕ್ ಮಾಡಿ ಹೊರಗಡೆ ಓಡ್ ಬಂದಿದ್ದಾರೆ. ದಂಪತಿಯ ದಿಟ್ಟತನದಿಂದ ಒಂದು ದೊಡ್ಡ ಅನಾಹುತನೇ ತಪ್ಪಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಮನೆ ಒಳಗಡೆ ಸಡನ್ ಆಗಿ ಈಗೊಂದು ನಾಯಿ ಬಂತು ಅಂದ್ರೆ ಸಡನ್ ಆಗಿ ಬಂದ್ರೆ ಒಂದು ಕ್ಷಣ ಭಯ ಆಗುತ್ತೆ. ಅಂತದ್ರಲ್ಲಿ ಚಿರತೆ ಬಂದಾಗ ಹೇಗೆ ಅನ್ನಿಸ್ಬಹುದು ಅನ್ನೋದನ್ನ ವಿ ಕ್ಯಾನ್ ಇಮ್ಯಾಜಿನ್. ಮನೆಯಲ್ಲಿ ರೌಂಡ್ಸ್ ಹೊಡಿತಾ ಇದೆ ಚಿರತೆ. ನೋಡಿ, ಅಲ್ಲಿ ನೀವು ಗಮನಿಸಿರ್ಬಹುದು ಆ ದೃಶ್ಯಗಳಲ್ಲಿ ಕಿಟಕಿ ಬಾಗ್ಲುಗಳನ್ನೆಲ್ಲ ತೆಗ್ದಿದ್ದಾರೆ. ಎಲ್ಲಾದ್ರೂ ಕಾಣುತ್ತಾ ಚಿರತೆ ಅಂತ ಹೇಳಿ, ಆದ್ರೆ ಎಲ್ಲೂ ಕೂಡ ಚಿರತೆ ಕಾಣಿಸ್ತಾ ಇಲ್ಲ ಯಾರ ಕಣ್ಗೂ. ಮನೆ ಒಳಗಡೆನೆ ಕುತ್ಕೊಂಡು ಕಣ್ಣ ಮುಚ್ಚಾಲೆ ಆಡ್ತಾ ಇರ್ಬೋದು. ಎಲ್ಲ ರೂಮ್ಗಳಿರುತ್ತೆ, ಸೊ ಅಲ್ಲಿ ಹೋಗಿರ್ಬೋದು. ಒಳಗಡೆ ಬಾಗಿಲಿಗೆ ಬೋನ್ ಇರಿಸಿ ಚಿರತೆ ಸೆರೆಗೆ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಬಿಗಿ ಪೊಲೀಸ್ ಬಂದೋಬಸ್ತ್. ಅಲ್ಲಿನ ನಿವಾಸಿಗಳಲ್ಲಿ ಒಂದಷ್ಟು ಆತಂಕ ಕೂಡ ಇದೆ. ಮನೆಯಲ್ಲೇ ಚಿರತೆ ರೌಂಡ್ಸ್ ಹೊಡಿತಾ ಇದೆ, ಯಾರ ಕಣ್ಣಿಗೂ ಕೂಡ ಸರಿಯಾಗಿ ಕಾಣಿಸ್ತಾ ಇಲ್ಲ. ಎಷ್ಟು ದೊಡ್ಡ ಮನೆ ಇದೆ, ಏನು ಎತ್ತ, ಚಿರತೆ ಎಲ್ಲೋ ಗವಚ್ಕೊಂಡಿದೆ ಗೊತ್ತಿಲ್ಲ. ಆದ್ರೆ ಚಿರತೆ ಸೆರೆ ಹಿಡಿಯೋವರೆಗೂ ಕೂಡ ಆ ಮನೆ ಒಳಗಡೆ ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬೆಳಿಗ್ಗೆ 8 ಗಂಟೆ ಸುಮಾರಿಗೆ ಮನೆ ಒಳಗಡೆ ನುಗ್ಗಿರೋದು ಚಿರತೆ. ನೋಡಿ, ಮನೆ ಬಾಗಿಲಿಗೆ ಬೋನ್ ಇರಿಸ್ಬಿಟ್ಟು ಕಾರ್ಯಾಚರಣೆಗೆ ಅಂತ ಕಾಯ್ತಾ ಇದ್ದಾರೆ. ಕಿಟಕಿಗಳನ್ನೆಲ್ಲ ಓಪನ್ ಮಾಡಿದ್ದಾರೆ. ಎಲ್ಲಾದ್ರೂ ಕಾಣುತ್ತಾ, ಕಿಚನ್ ಹತ್ರ ಬರುತ್ತಾ, ಎಲ್ಲಿ ಬರಬಹುದು ಅಂತ ಕಾಯ್ತಾ ಇದ್ದಾರೆ. ಆದ್ರೆ ಯಾರು ಈಗ ಒಳಗಡೆ ಹೋಗೋ ಪರಿಸ್ಥಿತಿ ಅಂತೂ ಇಲ್ವೇ ಇಲ್ಲ. ಸೊ ಹಾಗಾಗಿ ಅದು ಹೊರಗಡೆ ಬರೋವರೆಗೂ ಈಗ ಕಾಯಲೇಬೇಕಾಗತ್ತೆ. ಅದು ಆದಷ್ಟು ಬೇಗನೂ ಬರಬಹುದು ಅಥವಾ ಇಡೀ ದಿನ ಆಗಬಹುದು. ಮನೆಯಿಂದ ಒಳಗಡೆ ಚಿರತೆ ಬರೋವರೆಗೂ ಕೂಡ ಕಾಯ್ತಾ ಇರಲೇಬೇಕಾಗುತ್ತೆ. ಯಾಕೆಂದ್ರೆ ಮನೆ ಒಳಗಡೆ ಯಾರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬೆಳಗ್ಗೆ 5-6 ಗಂಟೆಗೆ ಬಂದ್ರೆ